ಜುಲೈ 31, 2025 ಬೆಳಗಾವಿ ತಾಲೂಕಿನ ದೇಸೂರ್ ಗ್ರಾಮದಲ್ಲಿ ಇರುವ ಕೆವಿಜಿ ಗ್ರಾಮೀಣ ಬ್ಯಾಂಕ್ನಲ್ಲಿ ಶಾ ಪಾಟೀಲ್ ಅವರು ಬ್ಯಾಂಕಿನಲ್ಲಿ ಕ್ಯಾಶಿಯರ್ ಆಗಿ ಕಾರ್ಯನಿರ್ವಹಿಸಿ ಇಂದು ತಮ್ಮ ಸೇವಾ ನಿವೃತ್ತಿಯನ್ನ ಹೊಂದಿದ್ರು. ಈ ಸಂದರ್ಭದಲ್ಲಿ ಬ್ಯಾಂಕಿನ ಎಲ್ಲ ಸಿಬ್ಬಂದಿಯವರು ಸೇರಿ ಮತ್ತು ಕೆಕೆ ಕೊಪ್ಪ ಗ್ರಾಮದ ಕುಟುಂಬದ ಸದಸ್ಯರು, ಸ್ನೇಹಿತರು, ಹಿರಿಯರು ಸೇರಿ ಎಬಿ ಪಾಟೀಲ್ಗೆ ಬೀಳ್ಕೊಡುವ ಸಮಾರಂಭವನ್ನ ಅದ್ದೂರಿಯಾಗಿ ಆಯೋಜಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಬ್ಯಾಂಕ್ ಮುಖ್ಯಸ್ಥರು, ಫೀಲ್ಡ್ ಆಫೀಸರ್ಸ್, ಎಲ್ಲಾ ಸಿಬ್ಬಂದಿ ವರ್ಗದವರು ಸೇರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಮತ್ತು ಅವರಿಗೆ ಪೂರ್ವಕವಾಗಿ ಬೀಳ್ಕೊಡುಗೆ ಸಮಾರಂಭ ಮಾಡಿ ಅಭಿನಂದನೆ ಸಲ್ಲಿಸಿದ್ರು. ನಾನು 83ನೇ ಇಸ್ವಿಯಾಗ ಸೇರಿದ್ದೀನಿ. ಮತ್ತು ಅವ್ರು ಫಸ್ಟ್ ಮಲಪ್ರಭಾ ಗ್ರಾಮೀಣ ಬ್ಯಾಂಕ್ ಆಯಿತು, ನಂತರ ಸೆಕೆಂಡ್ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಆಯಿತು, ಈ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಆಗಿದೆ. ಮತ್ತು ನಮಗೆ ಇನ್ನೊಂದು ಏನಪ್ಪ ಅಂದ್ರೆ ಆಸೆ, ಪಬ್ಲಿಕ್ ಲೇಟ್ ಆಗಬಾರ್ದು, ಯಾರು ನಿಂದಿರಬಾರ್ದು, ನಮಗೆ ಇಮಿಡಿಯೇಟ್ ಮಾಡಿ ಅವ್ರು ಕಳಿಸ್ಬೇಕು ಅಂತೇಳಿ ನನ್ನದೊಂದು ಆಸೆ. ಮತ್ತು ನಾ ಈ ಕೆಳಗೆ ಕ್ಯಾಶಿಯರ್ ಕೆಲಸ ಕೆಳಗೆ ತಿರುಗಿ ಮಾಡ್ಕೊಂತ ಕೆಲಸ ಮಾಡ್ತಿರೋ ಅವಾಗ ಅಲ್ಲಿ ಲಕ್ಷ ಇರ್ಬೇಕು ಯಾವ ಬರ್ತೈತಿ. ಮತ್ತು ಕೆಲವೊಂದು ಮಂದಿ ಎಕ್ಸೆಪ್ಟ್ ನಾನು ಅಂತ ಬರ್ತಾರೆ ಅಂದ್ರೆ ಅರ್ಜೆಂಟ್ ಕೆಲಸ ಆಕೈತಿ, ಪಾಟ್ಲ ಅರ್ಜೆಂಟ್ ಕೆಲಸ ಆಕೈತಿ, ಯಾವ್ದೇನು ಪ್ರಮೇಯ ನಂಗೆ ಗೊತ್ತಿಲ್ಲ, ಒಟ್ಟು ನಾನು ಬರ್ತಿದ್ರು. ಆ ಪ್ರಕಾರ ನಾವು ಅವ್ರಿಗೆ ಎಕ್ಸೆಪ್ಟ್ ಮಾಡಿ ಅವ್ರಿಗೆ ಏನು ಕೆಲಸ ಮಾಡೋದು ಮಾಡಿ ಕಳಿಸ್ತೀವಿ. ಮತ್ತು ಇನ್ನಾದರೂ ಮತ್ತು ವಸೂಲಿ ಹೇಳೋದಾತು, ಮ್ಯಾನೇಜರ್ ಯಾರು ಏನ್ರಿ ಅಂದ್ರೆ ಬರ್ತೀರಿ ಅಷ್ಟನವ್ರಿಗೆ ಯಾರು. ಬಟ್ ನಮ್ಮ ಸ್ಟಾಫ್ದೊಳಗೆ ಯಾರಿಗೆ ಏನು ಮಾಡಿ ಯಾರೋ ಜಗಾಡಿರು ಅವ್ರು ನಾನು ಬರ್ತಿರ್ತಿಲ್ಲ, ಅದು ಕಳಿಸ್ತೀನಿ ನೋಡಿ, ಅಷ್ಟು ಮೇಲೆ ಗ್ಯಾರಂಟಿ. ಅದೊಂದು ಕೆಪಾಸಿಟಿ ಐತೆ ಹೆಸರು ಮಂದಿ ಏನಲ್ಲಿ ಹೀಗಾಗಿ ಸರ್ ನಮ್ಗೆ ಸ್ವಲ್ಪ ಒಡನಾಟ ಪಬ್ಲಿಕ್ ಮಾಡಿ ಜಾಸ್ತಿ ಇಷ್ಟ. ಮತ್ತು ಇಷ್ಟ ಹೇಗ ಸರ್ ಅದಕ್ಕಾಗಿ ತಮ್ಮ ಸುದೀರ್ಘವಾದ ಸೇವೆಗೆ ನಮ್ಮ ಬ್ಯಾಂಕಿನ ಪರವಾಗಿ ಹಾಗೂ ನಮ್ಮೆಲ್ಲ ಸಿಬ್ಬಂದಿ ಹಾಗೂ ಜನರ ಪರವಾಗಿ ಕೂಡ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ, ಸರ್ ಬಗ್ಗೆ ಹೇಳ್ಬೇಕಂತಂದ್ರೆ ಸರ್ ಆ್ಯಕ್ಚುಲಿ ನಾನು ಆಗಲೇನು ಹೇಳಿದೆ, ಎಲ್ಲರೂ ಕಸ್ಟಮರ್ ಓರಿಯೆಂಟೆಡ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಅವರು ಕಸ್ಟಮರ್ ಈಗ ಬಂದು ನಮ್ಗೆ ರೊಕ್ಕ ಬೇಕ್ರಿಪ್ಪ ಅಂತಂದ್ರೆ 50,000 ಕೇಳಿದ್ರೆ 1,00,000 ಕೊಟ್ಟು ಕಳ್ಸೋಂತ ಗುಣ ಅವ್ರದ್ದು. ಯಾಕಂದ್ರೆ ಮತ್ತೊಮ್ಮೆ ಒಳ್ಳೆ ಕಸ್ಟಮರ್ ಬರಬಾರ್ದು ನಮ್ಮ ಕಡೆ ಅಂತೇಳಿ ಅಂದ್ರೆ ಆ ದಿನ ಅಟ್ಲೀಸ್ಟ್ ಅಂತೇಳಿ. ಹಾಗಾಗಿ ಅವರು ಕಸ್ಟಮರ್ ಜೊತೆ ಭಾಳ ಒಡನಾಟ ಹೊಂದಿದ್ರು. ಆಮೇಲೆ ಇದೇ ರೀತಿ ಅವರು ಮುಂದಿನ ಭವಿಷ್ಯದಲ್ಲಿ ಅಂತಂದರೆ ರಿಟೈರ್ಮೆಂಟ್ ಆದ್ಮೇಲೆ ಕೂಡ ತಮ್ಮ ನಿವೃತ್ತಿ ಜೀವನವನ್ನು ಚಲೋತಾಗಿ ನಡ್ಕೊಂಡು ಹೋಗಲಿ. ಆಮೇಲೆ ತಮ್ಮ ಫ್ಯಾಮಿಲಿಯು ಕೂಡ ಚಲೋ ಅಂದರೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಅವರಿಗೆ ಸಹಕಾರ ಮಾಡಲಿ ಅಂತ ಹೇಳಿ ಆಶಿಸ್ತಾ ಈಗ ಅವ್ರಿಗೆ ಸ್ವಲ್ಪ ಸನ್ಮಾನ ಮಾಡ್ತೀವಿ.